ಅಲ್ಲ ಒಂದು ಪ್ರೆಸ್ ಮೀಟ್ ನೀವು ಪ್ರೊಡ್ಯೂಸರ್ ಬಗ್ಗೆ ಕೂಡ ಒಂದು ಮಾತು ಹೇಳಿದ್ರಿ ಇದೆ. ಹಂಗೆ ಈಗ ಒಂದು ರಾಜಕೀಯದ ಬಗ್ಗೆ ಮಾತಾಡ್ಬಿಟ್ರೆ ಅವನ್ನ ಹಿಂಗ್ ಮಾಡ್ಬಿಡ್ತಾರ, ನೀನ್ ಎದ್ರಸಯ್ಯ ಜನ ಹಂಗ ಅನ್ಕೋತಾರೆ ಅಂದ್ಬಿಟ್ಟು ನಿನ್ಗೆ ಹಿಂಗೂ ನೀನ್ ರೂಢಿ ಮಾಡೋದನ್ನ ನೀನ್ ಹೆಂಗೆ ಅಂತ ನೀನು ಒಂದು ಒಪಿನಿಯನ್ ಕೊಟ್ಬಿಟ್ರೆ ಪೊಲಿಟಿಕಲ್ ಆಗಿ ಯಾರ್ದ ಕಡೆನೋ ಯಾರ ಪರವಾಗೋ ಅದೇನ್ ತಲೆ ಕೆಡ್ಸ್ಕೊಬಿಡ ಮಾಡು. ಒಳ್ಳೆತನ ಇದ್ರೆ ಯಾರು ನಿನ್ನ ಏನು ತುಂಬಾ ಇದ್ ಮಾಡಲ್ಲ. ಏನ್ ಮಾಡ್ಬಿಡ್ತಾರ ಮಾಮ ಅಂದ್ರೆ ನೀನ್ ಬರೀ ಹೆಸರು ದುಡ್ಡುಗಲ್ಲಿಗೆ ಸಾಹಿತ್ಯ ಬಾ ಒಂದ್ ಸ್ವಲ್ಪ ಹೊರಗಡೆ ಬಾ, ಜವಾಬ್ದಾರಿನೂ ನೋಡು. ಒಂದ್ ವಾರ ಬಗ್ಗೆ ಮಾತಾಡಕ್ಕಾಗಲ್ಲ, ಅಷ್ಟು ಜನ ಭಯೋತ್ಪಾದಕರು ಹೊಡೆದ್ರು ಇವತ್ತು ಒಂದು ಉದಾಹರಣೆಗೆ, ಅಷ್ಟು ಜನ 20 ಜನ ಅದ್ರ ಬಗ್ಗೆ ಬರೀ RIP ಅಂತ ಹಾಕ್ಬಿಟ್ಟು ಬಿಟ್ಬಿಡ್ತಾವೆ. ಹೌದು ಅಷ್ಟೇ ಲೈಕ್ಸ್ ಕಮೆಂಟ್. ನಾನು ಯಾಕೆ ಈಗ ಅವ್ರು ಮಾಡ್ಲೇಬೇಕು ಅಂತೇನು ಕಾನೂನಿಲ್ಲ, ಬಟ್ ಯಾಕೆ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಫಾಲೋವರ್ಸ್ ಇದ್ದಾರೆ, ಕೋಟಿಗಟ್ಲೆ ಇರ್ತಾರೆ, ಅವ್ರನ್ನೆಲ್ಲ ಒಂದು ಆ ಮನಸ್ಸುಗಳನ್ನ ಹಿತವಾಗಿ ತಣಿಸೋದು ನಿಮ್ ಕರ್ತವ್ಯ. ಮತ್ತೆ ಅವ್ರನ್ನೆಲ್ಲ ಒಂದು ಒಳ್ಳೆ ದಾರಿಗೆ ತಗೊಂಡು ಹೋಗೋದು ನಿಮ್ ಜವಾಬ್ದಾರಿ. ಭಗವದ್ಗೀತೆನೇ ಹೇಳುತ್ತೆ ಒಬ್ಬ ನಾಯಕ ಅದನ್ನ ಹೆಂಗ್ ನಡೀತಾನೆ ಹಂಗೆ ಅವ್ನ ಫಾಲೋವರ್ಸ್ ನಡೀತಾರೆ ಅಂತ. ಅದು ಕಾಮನ್. ನಾವೀಗ ಹೀರೋಗಳು ನಡೆದಂಗೆ ತಾನೆ ಅವ್ರ ಫ್ಯಾನ್ಸ್ ಗಳು ಹೋಗ್ತಾರೆ. ಹೌದು ಒಳ್ಳೆ ದಾರಿಯಲ್ಲಿ ನಡೀರಿ, ಒಂದ್ ಒಳ್ಳೆ ವಿಚಾರಗಳನ್ನ ಹೇಳಿ, ಅಲ್ಲಲ್ಲೇ ಒಂದ್ ಸ್ವಲ್ಪ ಅಲ್ಲಲ್ಲೇ ಕಾಣಿಸ್ಕೊಳ್ಳಿ, ಒಂದ್ ಒಳ್ಳೆ ವಿಚಾರಗಳಿಗೆ ಸರಳವಾಗಿ ಕಾಣಿಸ್ಕೊಳ್ಳಿ. ತುಂಬಾ ದೊಡ್ಡದನ್ನ ಮಾತಾಡಿ ಏನಾಗುತ್ತೆ ಕಳ್ಕೊಳ್ಳಿ, ಪರವಾಗಿಲ್ಲ. ಅದರಿಂದ ಏನ್ ನಿಮ್ಗೆ ಬರ್ತಾ ಇರೋ ಅಷ್ಟು ಕೋಟಿನಲ್ಲಿ ಒಂದಿಷ್ಟು ಕೋಟಿ ಹೋದ್ರು ಪರವಾಗಿಲ್ಲ, ಒಳ್ಳೇದನ್ನ ಮಾಡಿ. ಒಳ್ಳೇದನ್ನ ಮಾಡಿ ಅಂದ ತಕ್ಷಣ ಬರೀ ದುಡ್ಡಲ್ಲಿ ಮಾಡಿ ಅಂತಲ್ಲ, ದುಡ್ಡು ನೀವು ಮಾಡ್ತೀರಾ, ಅದು ನಿಮ್ಗೆ ಫ್ಯಾನ್ಸ್ಗಳು ಬೇಕಿರುತ್ತೆ, ಅದಕ್ಕೆ ಗಿಮಿಕ್ ಮಾಡ್ತೀರಾ, ದಾನ ಧರ್ಮ ಅನ್ಕೊಂಡು ಗಿಮಿಕ್ಗಳು. ಅವನು ನನ್ 100 ಕೋಟಿ ಬಂದ್ರೆ ಅದ್ರಲ್ಲಿ 1 ಕೋಟಿ ಅದಕ್ಕೆ ಅಂತ ಇಟ್ಟಿರ್ತೀನಿ, ಅದೊಂದು ಬಿಸ್ನೆಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಜನ ದೃಷ್ಟಿನಲ್ಲಿ ನೋಡಿದ್ರೆ ಅವನು ತುಂಬಾ ಏನೋ ದಾನ ಧರ್ಮ ಮಾಡ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹಂಗಿರುತ್ತೆ. ಅವ್ರ ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದು ನಾನು 100 ಕೋಟಿ ಬಂದ್ರೆ ಅದ್ರೊಂದು ಒಂದಿಷ್ಟು ಕೋಟಿ ಅಂತ ಇಟ್ಟಿರ್ತೀನಿ, ಒಳ್ಳೆ ಕೆಲಸ ಬಂದವ್ರಿಗೆ ಹೆಲ್ಪ್ ಮಾಡೋದಕ್ಕೆ, ಅದು ಇದು ಮಾಡ ಅಂತಕ್ಕೆ. ಅದೊಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ನೀವು ಅದನ್ನ ಮಾಡೋದಕ್ಕಿಂತ ಹೆಚ್ಚಿಗೆ ನಿಜವಾಗ್ಲೂ ನಿಮ್ಮಲ್ಲಿದ್ರೆ ವಿಚಾರಗಳನ್ನ ತಗೊಂಡು ಬನ್ನಿ, ಒಳ್ಳೆ ವಿಚಾರಗಳನ್ನ ಹಂಚಿ ಜಾಗೃತಿ ಮಾಡಿಸಿ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ದೇಶ, ನನಗೆ ಹೇಳಿದ್ನಲ್ಲ, ಎಲ್ಲ ಕ್ಷೇತ್ರದಲ್ಲೂ ತುಂಬಾ ಸಮಸ್ಯೆಗಳಿದಾವೆ. ಆ ಸಮಸ್ಯೆಗಳಿಗೆ ಪರಿಹಾರ ನಿಮ್ಮಿಂದ, ನಿಮ್ಮ ಸಿನಿಮಾಗಳಿಂದ, ನಿಮ್ಮ ಇಂಟರ್ವ್ಯೂಗಳಿಂದ, ನಿಮ್ಮ ಮಾತುಗಳಿಂದ, ನಿಮ್ಮ ಫ್ಯಾನ್ಸ್ಗಳ ಕೈಲಿ ಅಥವಾ ಕೆಲಸ ಮಾಡಿಸೋದ್ರಿಂದ ಆಗುತ್ತೆ. ಅದು ನನ್ನ ಉದ್ದೇಶ. ನಾನಂತೂ ಹಂಗೆ ಬದುಕ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಅಲ್ಲಲ್ಲೇ ಕಾಣಿಸ್ಕೊಳ್ಳೋದಕ್ಕೆ, ಈ ತರ ನೀವ್ ಅನ್ಕೊಂಡಿರೋ ರೀತಿನಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಕಷ್ಟ. ಅಂದ್ರೆ ನಮ್ಗೆ ಮುತ್ತುರಾಜು ಗೊತ್ತಿರೋ ಮಟ್ಟಿಗೆ ಕಾಮಿಡಿ ಕಿಲಾಡಿ ಬಂದ್ರ ಮೇಲೆ ನಮ್ಗೆಲ್ಲ ಪರಿಚಿತರು, ಅಂದ್ರೆ ನಾವು ನೋಡಿರೋದು. ಬಟ್ ಅದಕ್ಕಿಂತ ಮುಂಚೆನೆ ಏನಾಗಿದ್ರು, ಅದೆಲ್ಲ ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಅಂತ ಇದ್ರು, ಅದೆಲ್ಲ ನಿಜನ? ಅದೆಲ್ಲ ಆಗಿತ್ತಾ ನಿಮ್? ಅದೆಲ್ಲ ನಿಜ, ಅದನ್ನೆಲ್ಲ ತೋರ್ಸೇ ಇಲ್ಲ ಫಸ್ಟ್. ಈಗ ರಿಯಾಲಿಟಿ ಶೋಗಳಲ್ಲಿ ಅದು ನಮ್ ಕಾಮಿಡಿ ಕಿಲಾಡಿಗೆ ಬರೋಕ್ಕಿಂತ ಮುಂಚೆ ನಾನು ಮಣ್ಣೊತ್ತಿರೋಷ್ಟು ಸಾಕಷ್ಟಿದೆ. ಆರ್ಕೆಸ್ಟ್ರಾದಲ್ಲಿ ಹಾಡು ಹೇಳ್ಕೊಂಡು, ನಮ್ಮ ಥಿಯೇಟರ್ ನಾಟಕಗಳು ಮಾಡ್ಕೊಂಡು, ತೇಜಸ್ವಿ ಅವ್ರ ನಾಟಕಗಳನ್ನು ಮಾಡ್ಕೊಂಡು, ಸ್ಟ್ಯಾಂಡ್ ಅಪ್ ಕಾಮಿಡಿಗಳು ಮಾಡ್ಕೊಂಡು, ನಾನೇ ಕಾಮಿಡಿ ಸ್ಕಿಟ್ಗಳನ್ನು ಬರೆದು ಆಕ್ಟಿಂಗ್ ಮಾಡ್ಕೊಂಡು, ಸೋಮಾರಿ ಸ್ವಾಮಿ ಅಂತ ತುಂಬಾ ನಮ್ಮ ಇದಾಗಿತ್ತು. ಅದನ್ನ ನಾನು ನಾಟಕಗಳು ಕಾಮಿಡಿ ಮಾಮೂಲಿ ಕರೀತಾರಲ್ಲ ಕನ್ನಡ ಗಣೇಶೋತ್ಸವ, ಅಲ್ಲಿ ಮಾಡ್ಕೊಂಡು ನಮ್ದೇ ಒಂದು ತಂಡ ಮಾಡ್ಕೊಂಡು ಹೋಗ್ತಿದ್ವಿ. ಅದ್ರ ಜೊತೆಗೆ ಸಿನಿಮಾ ಸೀರಿಯಲ್ ಆಡಿಷನ್ಗಳೆಲ್ಲ ಅಟೆಂಡ್ ಮಾಡ್ಕೊಂಡಿದ್ವಿ. ಬಟ್ ಆ ಟೈಮಲ್ಲಿ ನಮ್ ದುಡಿಮೆ ಬೇಕಲ್ಲ, ದುಡಿಮೆ ಮಾಡೋಕೆ ನಾವು ಅದರಲ್ಲೂ ಬೆಂಗಳೂರು ಬಂದ್ ಹೊಸದ್ರಲ್ಲಿ ವಿಷ್ಣುವರ್ಧನ್ಗೆ ದೊಡ್ಡ ಫ್ಯಾನ್ ನಾನು. ಅವ್ರು ಹೋದ ತಕ್ಷಣ ನಾನು ಅವ್ರು ಬಂದೆ ಬೆಂಗಳೂರಿಗೆ. ಅವರು ಅಂದ್ರೆ ತೀರೋದ ತಕ್ಷಣ, ಅವ್ರ ನಿಧನ ಆದ ತಕ್ಷಣ ಓಡ್ ಬಂದು ಎಕ್ಸಾಮ್ ಬರೀದಾನೆ ಓಡ್ ಬಂದೆ. ಆಮೇಲೆ ನಮ್ಮ ಮನೆಯವರು ಹೊಡೆದ್ಬಿಟ್ಟು ಕರ್ಕೊಂಡು ಹೋದ್ರು. ಆಮೇಲೆ ಎಕ್ಸಾಮ್ ಬರ್ಬಿಟ್ಟು ಓಡ್ ಬಂದೆ. ಇವತ್ತಿನವರೆಗೂ ನನ್ನ ದುಡಿಮೆನೆ, ನಮ್ಗೆ ಯಾರು ಇಲ್ಲ. ನಾನು ಅಂದ್ರೆ ಇದು ಲೋಟ ತೊಳೆಯೋದು, ಬಾರಲ್ಲಿ ಹೋಟೆಲ್ ಲೋಟ ತೊಳೆಯೋದು, ಪ್ಲೇಟ್ ಎತ್ತೋದು, ಸಪ್ಲೈಯರ್ ಕೆಲಸ ಮಾಡೋದು, ಡ್ರಿಂಕ್ಸ್ ಬಾರಲ್ಲಿ ಸಪ್ಲೈಯರ್ ಕೆಲಸ ಮಾಡೋದು, ಗಾಲ್ಫ್ ಅಲ್ಲಿ ಬಾಲ್ ಎತ್ತೋದು, ಮತ್ತೆ ತಳ್ಕೊಂಡು ಹೋಗೋದು, ಕ್ಯಾಡಿ, ಹೌಸ್ ಕೀಪಿಂಗು, ಸಾಫ್ಟ್ವೇರ್ ಕಂಪ್ನಿಗಳು ಆಫೀಸಲ್ಲೆಲ್ಲ ಹಿಂಗೆ ಒರೆಸೋದು, ನೆಲ ಒರೆಸಿ ಮಾಡೋದು. ಆಮೇಲೆ ಕಾಲ್ ಸೆಂಟ್ರು, ಏರ್ಟೆಲ್ ಕಸ್ಟಮರ್ ಕೇರು, ಏರ್ಟೆಲ್ ಬ್ರಾಡ್ಬ್ಯಾಂಡ್ ಕಸ್ಟಮರ್ ಕೇರು, ಹಂಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ತರ ಸಣ್ಣ ಓದಿರೋದ್ ನೋಡ್ರಿ. ಸೆಕೆಂಡ್ PUC ಕನ್ನಡ ಮಾಧ್ಯಮ, ಕನ್ನಡ ಸರ್ಕಾರಿ ಕಾಲೇಜು, ಸರ್ಕಾರಿ ಶಾಲೆ. ಅದರಿಂದ ನಮ್ಗೆ ವನವಾಸಗಳು ಪಟ್ಟಿದ್ದೀನಿ. ಪಾಂಪ್ಲೆಟ್ಸ್ ಹಂಚೋದು, ಕ್ಯಾಟ್ರಿಂಗ್ ಮಾಡೋದು, ಸತ್ತವ್ರ ಮನೆಗೆ ಮದುವೆಗೆಲ್ಲ ಊಟ ಬಡಿಸೋದು, ಎಲ್ಲ 3 ತಿಂಗಳು 6 ತಿಂಗಳು ಒನ್ ಡೇ ಪೇಮೆಂಟ್ಗಳು. ಆತರ ಮ್ಯಾಟ್ರಿಮೋನಿನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಸಾರಿ, ಮ್ಯಾನೇಜರ್ ಅಲ್ಲ, ಇದು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ. ಮ್ಯಾಟ್ರಿಮೋನಿನಲ್ಲಿ ತುಂಬಾ ಚೆನ್ನಾಗಿ ದುಡಿತಿದ್ದೆ ನಾನು. ಪ್ರೊಫೈಲ್ ಅಪ್ಡೇಟ್ ಮಾಡೋದು, ಕಾಲ್ ಮಾಡಿ ಮಾತಾಡೋದು, ಗಂಡು ಹೆಣ್ಣು ಜೊತೆ, ಈ ತರದೆಲ್ಲ ಮ್ಯಾಟ್ರಿಮೋನಿನಲ್ಲಿ ಕೆಲಸ, ಅದ್ರಲ್ಲಿ ಕೆಲಸ ಮಾಡಿದ್ದೀನಿ. ಇದೆಲ್ಲ ನಾನು ಕೆಲಸಗಳನ್ನ ಈ ಕಡೆ ಇಂಥ ಒಂದು ಪರವಾಗಿಲ್ಲ, ಇವನ್ಗೆ ಒಳ್ಳೆ ಸಂಪಾದನೆ ಆಗುತ್ತೆ, ಒಂದು 70,000 ರೂಪಾಯಿ ಸಿಗ್ತಿರುತ್ತೆ ತಿಂಗಳಿಗೆ ಅನ್ಕೊಳ್ಳಿ. ಆ ಕೆಲಸ ನನ್ನ ಸಿನಿಮಾಗಳು, ನನ್ನ
ಆಡಿಷನ್ಗಳಿಗೋಸ್ಕರ ನನ್ನ ಇದಕ್ಕೋಸ್ಕರ ಬಿಟ್ಬಿಟ್ಟು ದಿಢೀರ್ನೆ ನೆಕ್ಸ್ಟ್ ಡೇ ರಂಗೋಲಿ ಮಾರೋದು. ಬೆಂಗಳೂರಲ್ಲಿ ಬೀದಿ ಬೀದಿನಲ್ಲಿ ಭದ್ರಪ್ಪ ಲೇಟು, ಹೆಬ್ಬಾಳ ಇದೆಲ್ಲ ನಾನು ರಂಗೋಲಿ ಮಾರೋದು. ಸೈಕಲ್ಗೆ ರಂಗೋಲಿ ಮುಟ್ಟೆ ಬರೋದು. ನಮ್ಮ ಫ್ರೆಂಡ್ಸ್ ಯಾರೋ ಮಾಡ್ತಿದ್ದೆ ಅಲ್ಲಿ, ಅವನ ಜೊತೆ ನಾನು ಸಹಾಯ ತಗೊಂಡು ಸೈಕಲ್ ತಗೊಂಡು ರಂಗೋಲಿ ಮಾರುವೆ. 10 ರೂಪಾಯಿ 15 ರೂಪಾಯಿ ಒಂದು ಪಾವು ರಂಗೋಲಿ ಅಂತ ರಂಗೋಲಿ ಮಾರೋದು. ಯಾವಾಗ ಗುಂಡಿಯ ನೆಂಟಿ ಅದಿತಿ ಪ್ರಭುದೇವ್ ಸೀರಿಯಲ್ ಮಾಡೋದು, ಅದನ್ನ ಆ ಟೈಮಲ್ಲಿ ನಮ್ಗೆ ಪೇಮೆಂಟ್ ಬರೋದು ಲೇಟ್ ಆಗ್ತಿತ್ತು, ಮತ್ತೆ ಕಡಿಮೆ ದಿನ ಕರೀತಾ ಇದ್ದು. ಈಗ ಕೆಲಸ ಬೇರೆ ಬಿಟ್ಬಿಟ್ಟಿದ್ದೀನಿ, ಹಾಗೇನ್ ಮಾಡೋದು, ರಂಗೋಲಿ ಮಾರೋದು. ಬೆಳಿಗ್ಗೆ 11 ಗಂಟೆ ರಂಗೋಲಿ ಮಾರ್ಬಿಟ್ಟು ಅವಾಗ ಆಡಿಷನ್ ಹೋಗೋದು. ಈ ಥರದೆಲ್ಲ ವನವಾಸ ಪಟ್ಟಿದ್ದೀನಿ ಕಾಮಿಡಿ ಕಿಲಾಡಿಗಿಂತ ಮುಂಚೆ. ಆ ಟೈಮಲ್ಲಿ, ಆ ವನವಾಸದ ಟೈಮಲ್ಲಿ ಕೆಲವೊಂದು ಸಿನಿಮಾಗಳು ಮಾಡಿದ್ದೀನಿ. ಗಡ್ಡಪ್ಪ ಅಂತ ಕರೀತಾರಲ್ಲ, ಹೌದು ನಿಮ್ದು ಅದು. ಆ ಗಡ್ಡಪ್ಪನ್ ಕ್ಯಾರೆಕ್ಟರ್ ಕಾಮಿಡಿ ಕಿಲಾಡಿಲಿ ಬಂದಿದೆ. ಆದ್ರೆ ಅದಕ್ಕಿಂತ ಮುಂಚೆ ಆ ಗಡ್ಡಪ್ಪನ ಜೊತೆ ನಾವು ಸಿನಿಮಾ ಮಾಡಿದೆ, ರಿಲೀಸ್ ಆಗ್ಲಿಲ್ಲ. ಹಂಗಾಯ್ತು. ಸುಮಾರು ಮಾಡಿದೀನಿ, ಏನ್ ತೊಂದ್ರೆ. ಆಮೇಲೆ ನಾನು ಇಷ್ಟು ಮಾಡಿದಿನಲ್ಲ ಕೆಲಸಗಳು, ಒಂದಿನೂ ನನ್ನಲ್ಲಿರೋ ಹ್ಯಾಪಿನೆಸ್ ಕಡಿಮೆ ಆಗಿಲ್ಲ, ಅಥವಾ ನಾನು ಈ ಕೆಲಸ ಮಾಡ್ಬೇಕಂತ ಅನ್ಸಿಲ್ಲ. ಇವತ್ತಿನವರೆಗೂ ಬಾತ್ರೂಮ್ ತೊಳಿತೀನಿ, ನನ್ಗೆಲ್ಲ ಕೆಲಸ ಮಾಡ್ತೀನಿ. ಕಾರಣ ಇಷ್ಟೇ, ನಾನು ಅದ್ರಲ್ಲಿ ಫೀಲೇ ಇಲ್ಲ, ಮೇಲು ಕೀಳನ್ನೋ ಫೀಲೇ ಇಲ್ಲ. ಈ ರಿಯಾಲಿಟಿ ಶೋಗಳು ಬಂದ್ಮೇಲೆ, ಅಥವಾ ನಮ್ಮ ಮೈಂಡ್ ಸೆಟ್ ಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ, ಈ ಕೆಲಸ ಮಾಡೋದು ಇವ್ನು ಕೀಳು, ಈ ಕೆಲಸನ ಈ ಹಂತದ್ ಬಂದ್ಮೇಲೆ ಮಾಡಬಾರ್ದು, ಆ ಥರದ್ದೆಲ್ಲ ಇದೆ ನಮ್ಮಲ್ಲಿ. ಕಿತ್ತೋಗಿರೋ ಮೈಂಡ್ ಸೆಟ್ ಅದು. ಇವನು ವೀಕೆಂಡ್ ವಿತ್ ರಮೇಶ್ ಗಳಲ್ಲಾಗ್ಬೋದು, ಅಥವಾ ನಮ್ಮ ಕಾಮಿಡಿ ಕಿಲಾಡಿಲಿ ಆಗ್ಬೋದು, ಗಿಚ್ಚಿ ಗಿಲಿಗಿಲಿ ಆಗ್ಬೋದು, ಅಥವಾ ಇನ್ನೊಂದು ಮತ್ತೊಂದು 10 ಪ್ರೋಗ್ರಾಮ್ಗಳಲ್ಲಿ ತೋರಿಸ್ತಾರೆ. ಅವ್ರು ತೋರ್ಸೋದು ಏನ್ ತಪ್ಪಿಲ್ಲ. ನಾನು ಹೇಳೋದು ಕೆಲವೊಂದ್ ಕಡೆ ಅದನ್ನೇ ಹೈಲೈಟ್ ಮಾಡ್ಬೇಡಿ. ಆ ಕೆಲಸಗಳನ್ನ ನೀವು ಇಂಡೈರೆಕ್ಟ್ ಆಗಿ ಕೀಳು ಅಂತ ಹೇಳ್ತಾ ಇದ್ದೀರಾ, ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ. ಇಷ್ಟು ಕಷ್ಟ ಪಡ್ಕೊಂಡು, ಅದೇನ್ ಕಷ್ಟ ಅಲ್ಲ ಮಾರ್ಯ. ಪ್ರತಿಯೊಬ್ಬ ಮನುಷ್ಯನ್ ಕಷ್ಟ ಇದೆ. ಒಬ್ಬ ಡೈರೆಕ್ಟರ್ ಕೆಲಸಕ್ಕಿಂತ ಬಾತ್ರೂಮ್ ತೊಳೆಯೋದು ಕಷ್ಟನಾ? ಅದು ಹೇಳಿ. ಅಲ್ಲ, ಬಾತ್ರೂಮ್ ತೊಳೆಯೋದು ಕಷ್ಟನಾ? ಡೈರೆಕ್ಷನ್ ಕೆಲಸ ಕಷ್ಟನಾ? ಡೈರೆಕ್ಷನ್ ಕಷ್ಟ. ಹೌದು. ಮತ್ತೆ ಬಾತ್ರೂಮ್ ತೊಳೆಯೋದು ಕಷ್ಟಪಟ್ಟಿದ್ದಾನೆ ಅಂದ್ರೆ ಏನ್ ಅರ್ಥ? ಅದು ಅಂದ್ರೆ ಅದು ಕೀಳು ಅಂತ ನಿಮ್ ಮೈಂಡ್ ಅಲ್ಲಿ ಹಿಂಗಡೆ ಇಂಡೈರೆಕ್ಟ್ ಆಗಿ ಬಿತ್ತುತ್ತಿದ್ದೀರಾ ಅಲ್ವಾ? ಎಲ್ರಿಗೂ ಅವ್ರವ್ರದೇ ಆದ ಟೆನ್ಷನ್ ಇರುತ್ತೆ. ಈ ಬದುಕು ಅಂದ್ಮೇಲೆ ಎಲ್ಲಾ ವೃತ್ತಿನಲ್ಲೂ ಕಷ್ಟ ಇರುತ್ತೆ, ಸುಖ ಇರುತ್ತೆ. ಅವ್ರು ಹೆಂಗ್ ಫೇಸ್ ಮಾಡ್ತಾರೆ ಅನ್ನೋದು ಮುಖ್ಯ. ನನ್ಗೆ ಇವತ್ತಿನವರೆಗೂ ಹೌಸ್ ಕೀಪಿಂಗ್ ಮಾಡೋಕ್ಕೂ ಇಷ್ಟ. ಹಂಗಂತ ಕನ್ನಡ ಒಂದು ಸ್ಕ್ರಿಪ್ಟ್ ಮಾಡ್ತೀನಿ, ಒಂದ್ ಕವಿತೆ ಬರೀತೀನಿ. ಚೇರ್ ಮೇಲೆ ಕಾಲ್ ಹಾಕೋದ್ ಕೂತ್ಕೊಳ್ಳೋದು ಮುಖ್ಯ ಅಲ್ಲ ಅಷ್ಟ, ಅದನ್ನೇ ಜೀವನ ಅಲ್ಲ. ಆ ಚೇರ್ ಕೆಳಗಡೆ ನೀವು ಕುತ್ಕೊಂಡು ಓರ್ಸೋದಕ್ಕೂ ಬರ್ಬೇಕು. ನೀವು ಶೋಗಳಲ್ಲಿ ಅದನ್ನ ತೋರಿಸಿ ಕಷ್ಟಪಟ್ಟಿದ್ದಾನೆ, ಆ ಕೆಲಸ ಮಾಡಿದಾನೆ, ಈ ಕೆಲಸ ಮಾಡಿದಾನೆ, ಹಂಗೆ ಅಂತ ಇದ್ ಮಾಡ್ತಿರಲ್ಲ, ಹಂಗ್ ನೋಡಕ್ಕೆ ಹೋಗ್ಬೇಡಿ. ಫಸ್ಟ್ ಆಫ್ ಆಲ್ ಆ ಮೈಂಡ್ ಸೆಟ್ ಇರೋದೇ ನಮ್ಮ ದೇಶ ಹಾಳಾಗ್ತಿರೋದು. ಎಲ್ಲಿವರೆಗೂ ಉಳ್ಳವರ ಪರವಾಗಿ ಇರ್ತೀರಿ, ಎಲ್ಲಿವರೆಗೂ ನೀವು ಅದು ಒಂದು ಕಾಮನ್ ಅಂತ ತಿಳ್ಕೊಳ್ಳಿ. ಫಸ್ಟ್ ದೊಡ್ಡ ಸಾಧಕ ಆಗಿದ್ರು ಪರವಾಗಿಲ್ಲ, ಅವ್ರು ಈ ಕೆಲಸ ಮಾಡಿದ್ರು ಅದೇನ್ ಕಾಮನ್ ಅಂತ ಮೈಂಡ್ ಸೆಟ್ ಬರ್ಬೇಕದು. ನಾವು ಈಗ ಸುಮ್ನೆ ರೋಡಲ್ಲಿ ನಡ್ಕೊಂಡು ಹೋಗಿ ತರಕಾರಿ ತಗೊಬಂದ್ರಿ, ಸಾರ್ ನೀವು ತರಕಾರಿ ಬರ್ತೀರಾ ಅಂತ ಕೇಳ್ತಾರೆ ಕೆಲವು ಜನ. ಏನ್ರ ಮರ ಯಾಕ್ರು ಹಿಂಗ ಅದಿಲ್ಲ, ಹಂಗ್ ಬಿಟ್ಬಿಡಿ. ಎಲ್ಲ ನಮ್ ತರನೇ, ನಾವು ನಿಮ್ ತರ ಅಲ್ವಾ? ಯಾರೋ ದೊಡ್ಡವ್ರಂಗ್ ಮಾಡ್ಕೊ ಬರ್ತಿರ್ತಾರೆ ಅಂದ್ರೆ ನಮ್ ತರ ಅವ್ರನ್ನ ಹಳೆಕ್ ಹೋಗ್ಬೇಡಿ. ನಾವು ಫೇಮಸ್ ಇರ್ಬೋದು, ರನ್ನಿಂಗ್ ಅಲ್ಲಿ ಇರ್ಬೋದು, ಪೇಮೆಂಟ್ ಜಾಸ್ತಿನೇ ಕೇಳ್ಬೋದು, ಏನೋ ಮಾಡ್ಬೋದು, ಡಿಮ್ಯಾಂಡೇ ಇರ್ಬೋದು. ಅದ್ರಿಂದ ಸಣ್ಣ ಪುಟ್ಟ ಕೆಲಸಗಳು ಮಾಡಬಾರ್ದು ಅಂತ ಏನೋ ರೂಲ್ಸ್ ಇದೆಯಾ? ಇಲ್ಲ. ಮದ್ವೆ ಆದ್ಮೇಲೆ ಹೆಂಡ್ತಿ ಅವ್ನು ಎಂತ ಫೇಮಸ್ ಆರ್ಟಿಸ್ಟ್ ಅಲ್ಲಿ ಮಟ್ಟ ಹಾಕ್ತಾಳ ಅವಳು, ಮಟ್ಟ ತೊಳಿಲೇಬೇಕು. ಹೆಂಡ್ತಿ ಮತ್ತೆ ಫ್ಯಾಮಿಲಿಗಳು ಮಟ್ಟ ಹಾಕ್ತಾರೆ, ನೀವು ಎಷ್ಟೇ ಡಿಮ್ಯಾಂಡ್ ಇದು ಮಾಡಿದ್ರು ಕೂಡ. ಹಂಗೆ ಜನರ ಜೊತೆ ನಂಗೆ ಇದ್ಬಿಟ್ರೆ ಸಾಕಲ್ಲ. ಅದರಿಂದ ನನ್ಗೆ ಈ ಕೆಲಸಗಳ ವಿಚಾರದಲ್ಲಿ ನನ್ಗೇನ್ ರಿಗ್ರೆಟ್ ಇಲ್ಲ. ನಾನು ಆ ಕೆಲಸ ಮಾಡ್ತಿದ್ದೆ, ಇವಾಗ ಹಿಂಗ್ ಆಗ್ಬಿಟ್ಟಿದೀನಿ ಅಂತ ನಿಜ ಹೇಳ್ಬೇಕಂದ್ರೆ ಅವರೇ ನಮ್ದೇಗಿರ್ತಾರೆ, ಎಲ್ಲರೂ ನಮ್ದೇಗಿರ್ತಾರೆ. ಎಕ್ಸ್ಪೆಕ್ಟೇಷನ್ ಅಲ್ಲಿ ಇರಲ್ಲ. ತುಂಬಾ ಎಕ್ಸ್ಪೆಕ್ಟೇಷನ್ ಹಾಳು ಮಾಡ್ತಾ ಇರೋದು ನಮ್ ಲೈಫ್ ನ. ನೀವು ಕೇಳಿದ್ರಲ್ಲ ಯಾಕೆ ಸರ್ ಕಾಣಿಸ್ಕೊತಿಲ್ಲ, ಕಾಣಿಸ್ಕೊಳ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ರೆ ನಾನು ಆಟೋಮೆಟಿಕ್ ಆಗಿ ಬರ್ತೀನಿ. ನನ್ಗಿರೋ ಛತ್ರಿ ಮೈಂಡ್ಗೆ ಸ್ಕ್ರಿಪ್ಟ್ ನಾಲೆಡ್ಜ್ ಆಗ್ಬೋದು, ಸ್ಕ್ರಿಪ್ಟ್ ಬರೆಯೋದಾಗ್ಬೋದು. ಇಲ್ಲಿ ನೋಡ್ತಿರ್ತೀನಿಲ್ಲ, ಹಿಂಗ್ ಮಾಡಿದ್ರೆ ಹಿಂಗ ಸೋಷಿಯಲ್ ಮೀಡಿಯಾ ಹೆಂಗ್ ವರ್ಕ್ ಆಗುತ್ತೆ ಅಂತ ನಮಗೂ ಐಡಿಯಾ ಇದೆ, ನಮಗೂ ಒಂದು ಗೊತ್ತಿದೆ. ಅದನ್ನ ಮಾಡ್ಲೇಬೇಕು ಅಂತ ಇದ್ರೆ ನಾವ್ ಮಾಡ್ಬಿಡ್ಬೋದು, ಅದೇನು ತಗೊಳ್ಳಿ ಟೈಮು, ಬಟ್ ಮಾಡೇ ಬಿಡ್ಬೋದು ಅಂತ ಮಾಡ್ಬೋದು. ಬಟ್ ಹೆಂಗ್ ಮಾಡೋದ್ರೆ ಹೆಂಗ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೋಸ್ಕರ ಮಾಡ್ತೀರ. ಸೊ ಅದರಿಂದ ನಾನು ಎಲ್ಲದಕ್ಕೂ ನನ್ನ ಸ್ವಂತದರಲ್ಲೇ ಹೋಗ್ತೀನಿ. 3 ದಿವಸ ಬದುಕ್ಲಿ, 6 ದಿವಸ ಬದುಕ್ಲಿ, ಸ್ವಂತದರಲ್ಲೇ ಹೋಗ್ತೀನಿ. ಆ ಸ್ವಂತದಲ್ಲಿ ಯಾವ್ದು ಅಂತ ಬಿಟ್ಕೊಡಲ್ಲ, ಬೇರೆಯವ್ರು ಬಿಟ್ಕೊಡಲ್ಲ. ಯಾಕಂದ್ರೆ ನಾಳೆ ದಿನ ನಾನೇ ಫೇಮಸ್ ಆಗ್ಬಿಟ್ರು, ಸೋಷಿಯಲ್ ಮೀಡಿಯಾದಲ್ಲೇ ಹಿಟ್ ಆಗ್ಬಿಟ್ರು, ಸೊ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇಲ್ಲ. ಸೋಷಿಯಲ್ ಮೀಡಿಯಾ ಆಕ್ಟಿವ್ ಇಲ್ಲ ಅಂತಲ್ಲ, ಯಾವ ದೃಷ್ಟಿಯಿಂದ ಆಕ್ಟಿವ್ ಅದೇ, ಯಾವ ದೃಷ್ಟಿಯಿಂದ ಬಂದೇನೆ ಅನ್ನೋದು ಮುಖ್ಯ. ಎಲ್ಲಾ ಪ್ಲಾಟ್ಫಾರ್ಮ್ ಪಾಸಿಟಿವ್ ನನ್ನ ದೃಷ್ಟಿನಲ್ಲಿ ಬಳಸ್ಕೊಳ್ಬೇಕು. ಆದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು. ನೋಡುವಂತವ್ರಿಗೆ
ಮೋಸ ಮಾಡ್ತಿದ್ದಾನೆ ಅನ್ಸ್ಬಾರ್ದು, ಸುಳ್ಳು ಹೇಳ್ತಿದ್ದಾನೆ ಅನ್ಸ್ಬಾರ್ದು, ಬಕ್ರ ಮಾಡ್ತಿದ್ದಾನೆ ಅನ್ಸ್ಬಾರ್ದು, ಅವ್ನ್ ದುಡ್ಡುಗೋಸ್ಕರ ಒಬ್ರಿಗೆ ಅನ್ಯಾಯ ಮಾಡ್ದ, ಹಂಗ ಅನ್ಸ್ಬಾರ್ದು. ಆ ಛತ್ರಿ ಕೆಲಸಗಳನ್ನ ಚಾನಲ್ಗಳು ಮಾಡ್ತಿರ್ತವೆ. ಕೆಲವೊಂದು ನ್ಯೂಸ್ ಚಾನಲ್ ಮಾಡ್ತವೆ, ಸೋಷಿಯಲ್ ಮೀಡಿಯಾದಲ್ಲೂ ಇರುತ್ತೆ. ಜನಗಳು ಅಂತವ್ರೆ, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ರೀತಿ. ಈಗ ಜನಗಳೇನ್ ದೊಡ್ಡ ಸಾಚಗಳು ಅನ್ಕೋಬಿಡಿ, ರಿಯಾಲಿಟಿ ಶೋಗಳು ಮಾತ್ರ ಹೇಳ್ತಿದೀನಿ ಅನ್ಕೋಬೇಡಿ. ಜನಗಳೇನ್ ಬಕ್ರಗಳಲ್ವಾ, ದುಡ್ಡು ಇಸ್ಕೊಂಡು ಓಟ್ ಹಾಕ್ಬಿಟ್ಟು ಎಂದ ಗೌರ್ಮೆಂಟ್ ತಗೊಂಡ್ ಬರಲ್ವಾ? ರಾಜಕೀಯ ವ್ಯಕ್ತಿಗಳಿಗೆ ಗುಲಾಮ್ರಾಗ್ ಬದುಕ್ತಿಲ್ವಾ? ಸಿನಿಮಾ ಹೀರೋಗಳಿಗೆ ಗುಲಾಮ್ರಾಗ್ ಬದುಕ್ತಿಲ್ವಾ? ಅವನೇನ್ ಹೇಳ್ರು ಸೈ ಅಂತ ಅನ್ಕೊಂಡು ಇವ್ರುಗಳಿಗೆ ಮಾಸ್ ಆಗಿಲ್ವಾ? ಲಕ್ಷಗಟ್ಲೆ ಜನ ಇಲ್ವಾ? ಲಕ್ಷಗಟ್ಲೆ ಜನನೇ ಬಕ್ರ ಹಾಕಿ ಕೂತಿದ್ದಾರೆ, ಒಬ್ರು ಗುಲಾಮ್ರಾಗ್ ಕೂತಿದ್ದಾರೆ, ಗೌರ್ಮೆಂಟ್ ಗಳಿಗೆ ಗುಲಾಮ್ರಾಗ್ ಕೂತಿದ್ದಾರೆ ಅಂದ್ಮೇಲೆ ಒಂದು ಜುಜುಬಿ ಒಂದು ಯಾವ್ದೋ ಚಾನಲ್ ಒಂದು ಶೋಗೆ ಅವ್ರು ನೋಡಿದ್ದು ಕೈ ತಪ್ಪಳೆ ತಡ್ಕೊಂಡು ಕೂತ್ಕೊಳ್ಳಲ್ವಾ? ಅಷ್ಟೇ ಮ್ಯಾಟ್ರು. ಹಾಗಾಗಿ ತಿದ್ದಬೇಕಾಗಿರೋ ಒಂದು ಪ್ರಪಂಚದ ಒಂದು ದೊಡ್ಡದಿದೆ, ತಿದ್ದಕ್ಕಂತೂ ಆಗಲ್ಲ ಸಂಪೂರ್ಣವಾಗಿ. ನಾವು ಬದುಕ್ತಿದೀವಲ್ಲ, ಜೀವನ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ನಮ್ ಜೀವಿತಾವಧಿನಲ್ಲಿ ಏನ್ ಮಾಡ್ಬೇಕಾಗೋದೋ ಅದನ್ನ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಹೋಗೋದು ಅನ್ನೋ ದೃಷ್ಟಿಯಿಂದ ನಾನು ಮಾಡ್ತಿದ್ದೀನಿ. ಎಲ್ರು ಸಪೋರ್ಟ್ ಮಾಡಿ. ನನ್ನ ಮೈಂಡ್ ಸೆಟ್ ಅರ್ಥ ಮಾಡೋಷ್ಟ್ರಲ್ಲಿ ಯಾರೋ ಹುಚ್ಚ ಅನ್ಕೊಂಡ್ಬಿಡ್ತಾರೆ, ಹುಚ್ಚ ತರ ಎಷ್ಟೋ ಜನ ಹಂಗಾಗ್ಬಿಡ್ತೀನಿ. ಹಂಗೇನಿಲ್ಲ, ಐ ಆಮ್ ವೆರಿ ಪರ್ಫೆಕ್ಟ್ಲಿ ಜೆಂಟ್ಲ್ಮ್ಯಾನ್ ಅಂತಲ್ಲ, ಅದು ಅರ್ಥ ಗೊತ್ತಿಲ್ಲ. ಜೆಂಟ್ಲ್ಮ್ಯಾನ್ ಅಂದ್ರೆ ಆತರ ಅಲ್ಲ. ನನ್ಗೆ ಗೊತ್ತಿದೆ ನಾನು ಏನ್ ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ನನಗಿದೆ. ಬಟ್ ಬಹುಶಃ ವ್ಯಕ್ತಪಡಿಸಕ್ ಕಷ್ಟ ಆಗ್ಬೋದು, ಬುದ್ಧಿವಂತರಿಗೆ ಅರ್ಥ ಆಗಿರುತ್ತೆ ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂತ. ಇಲ್ಲೇ ನೋಡಿ, ನಮ್ಮ ಸಿದ್ದೇಶ್ವರ ಸ್ವಾಮೀಜಿ, ಶಿವಕುಮಾರ ಸ್ವಾಮೀಜಿ, ಅಂಬೇಡ್ಕರ್ ಅವರ ಸಂವಿಧಾನ, ನಮ್ಮ ವಿವೇಕಾನಂದರು ನೋಡಿ, ಇವುಗಳು ಇಂಥವ್ರದ್ದು ಮುಂದೆ ನಮ್ದೆಲ್ಲ ಏನು, ಅದನ್ನ ಪ್ರತಿಯೊಬ್ಬ ಸಾಧಕರು, ಶೋಗಳು, ಎಲ್ಲ ಜನರು ಅರ್ಥ ಮಾಡ್ಕೊಂಡು ಆದಷ್ಟು ತಮ್ಮ ತಪ್ಪನ್ನು ನಾವು ತಿದ್ಕೊಂಡು ಬದುಕ್ಲಿ ಅನ್ನೋ ದೃಷ್ಟಿ ನಾನು ಏನೇನೆಲ್ಲ ಮಾಡ್ಬೋದು, ಯಾವ ಫೀಲ್ಡ್ ವಿಚಾರಗಳು ತಗೊಂಡು ಅದನ್ನ ಮಾಡಕ್ ಪ್ರಯತ್ನ ಪಡ್ತೀನಿ. ಅದು ನನ್ನ ಆ ದೃಷ್ಟಿಯಿಂದ ನೀವ್ ಅನ್ಕೊಂಡಿರೋ ರೀತಿನೇ ಅಲ್ಲಲ್ಲೇ ಕಾಣಿಸ್ಕೊಳ್ತಾ ಇರ್ಬೋದು, ಇಲ್ಲದೆ ಇರ್ಬೋದು. ಬಟ್ ಒಂದ್ಸಲ ಕಾಣಿಸ್ಕೊಂಡ್ರೆ ಅದು ವಿಚಾರಗಳು ತಲುಪುತ್ತೆ ಅಂತ ನನ್ಗೆ ಗೊತ್ತಿದೆ. ಆದಷ್ಟು ಬೇಗ ಇದಕ್ಕೆಲ್ಲರೂ ನಮ್ಮ ಇಂಡಸ್ಟ್ರಿ ಅವರೇ ಆಗ್ಬೋದು, ಚಾನಲ್ ಅವರೇ ಆಗ್ಬೋದು, ನನ್ಗೆ ಗೊತ್ತಿರುವಂತ ದೊಡ್ಡ ದೊಡ್ಡ ಕಾಂಟ್ಯಾಕ್ಟೇ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನ್ನ ಇರುವಿಕೆಗೆ ಸಪೋರ್ಟ್ ಮಾಡ್ತಾರೆ. ನೀನ್ ಹೆಂಗಿದೆಯೋ ಹಂಗೆ ಇರು, ಬದಲಾಗಬೇಡ ಬೇರೆಯವ್ರಿಗೋಸ್ಕರ. ಅವ್ರು ಹಾಗಿದ್ದಾರೆ, ನೀನ್ ಹಾಗಿರ್ಬೇಡ. ನಿಜ ಹೇಳ್ಬೇಕಂದ್ರೆ ನನ್ನ ಕಾಂಪಿಟೇಟರ್ಸ್ ಕೂಡ ನನ್ನನ್ನು ಇಷ್ಟಪಡ್ತಾರೆ. ಕಾಂಪಿಟೇಟರ್ಸ್ ಅಂದ್ರೆ ನನ್ನ ತರನೇ ಆಕ್ಟಿಂಗ್, ಅವ್ರಿಗೂ ಸಿನಿಮಾ ಆತರ ಇರ್ತಾರೆ ನೋಡಿ. ಎಲ್ಲ ಲೈಫ್ ಫೀಲ್ಡ್ ಅಲ್ಲಿ ಎಲ್ರಿಗೂ ಕಾಂಪಿಟೇಟರ್ಸ್ ಇರ್ತಾರೆ. ನಿಮ್ಗೊಂದು ಯೂಟ್ಯೂಬ್ ಚಾನಲ್, ಇನ್ನೊಬ್ಬ ಯೂಟ್ಯೂಬ್ ಚಾನಲ್, ಕಾಂಪಿಟೇಟರ್ಸ್. ಆತರ ನನ್ನ ಕಾಂಪಿಟೇಟಿವ್ ಕೋ ಆರ್ಟಿಸ್ಟ್ಗಳಾಗ್ಬೋದು, ಡೈರೆಕ್ಟರ್ಗಳಾಗ್ಬೋದು, ನಮ್ಮ ಪೊಲಿಟಿಕಲ್ ಫೀಲ್ಡ್ ಅಲ್ಲಿ ಕೆಲವು ಜನ ಇರ್ಬೋದು, ಮತ್ತೆ ನಮ್ಮ ಗುರುಗಳ ಸಮಾನ ಎಲ್ಲರೂ ಕೂಡ ನನ್ನ ಇರುವಿಕೆಯನ್ನ ಇಷ್ಟಪಡ್ತಾರೆ. ನಾನು ಹೆಂಗಿದೆ ಹಂಗೆ ನಾನು ಹಂಗೆ ರೆಡಿ ಮಾಡ್ಕೊಂಡಿದ್ದೀನಿ ಅವ್ರನ್ನ. ನನ್ನ ನಾನು ಬದಲಾಗಲ್ಲ ಅನ್ನೋದು ಗೊತ್ತಿದೆ. ಹಾಗಾಗಿ ಅವರೆಲ್ಲರೂ ಸಪೋರ್ಟ್ ಇದೆ, ಜನಗಳು ಇಷ್ಟಪಡ್ತಾರೆ. ನಿಮ್ಮನ್ನ ಪ್ರೀತಿಸೋರ್ಗೆ ನೀವೇನಾದ್ರೂ ಹೇಳೋದಾದ್ರೆ ಏನ್ ಹೇಳಕ್? ಏನಿಲ್ಲ, ಚೆನ್ನಾಗಿರಿ, ಆರೋಗ್ಯ ನೋಡ್ಕೊಳ್ಳಿ ಅಷ್ಟೇ. ಆರೋಗ್ಯ, ನೆಮ್ಮದಿ ಎರಡನ್ನೂ ಯಾವ ರೂಟಲ್ಲಿ ಆದ್ರೂ ಸರಿ ಅದನ್ನ ಕಾಪಾಡ್ಕೊಳಕ್ ನೋಡ್ಕೊಳ್ಳಿ. ಜೀವನ ತಗೊಂಡೋಗಿ ಏನೋ ಅವತ್ತಿಗೋಸ್ಕರ ಬದುಕಿ ಸುಮ್ಮನೆ ಯಾವ ಗುರಿಗಳು ಸಾಧಿಸ್ಬೇಕು, ಬದನೆಕಾಯಿ ಅಂತ ಅವು ಇಟ್ಕೊಳ್ಳಿ. ಅವಕ್ಕೋಸ್ಕರ ನಿಮ್ಮ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಯಾರ ಇನ್ಫ್ಲೂಯೆನ್ಸ್ಗೂ ಒಳಗಾಗ್ಬೇಡಿ. ಸತ್ಯ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ನಮ್ಮೊಳಗಡೆನೆ ಇರುತ್ತೆ. ಅದ್ರ ಪ್ರಕಾರ ನಡೆಯೋಣ. ದುಶ್ಚಟಗಳಿಗೆ ಬಲಿಯಾಗೋದು ಬೇಡ, ಒಬ್ರಿಗೆ ಅನ್ಯಾಯ ಮಾಡೋದು ಬೇಡ. ನಮ್ಮ ಆತ್ಮವನ್ನು ನಾವು ಅವಾಗ ಅವಲೋಕನ ಮಾಡ್ಕೊಳ್ಳೋಣ. ಹಂಗೆ ಬದುಕ್ಬಿಡಿ ಸಾಕು. ನಿಮ್ಮ ಲೈಫ್ಗಿಂತ ಎಂಥ ಕೋಟಿಗಟ್ಟಲೆ ಫಾಲೋವರ್ಸ್ ಇರೋನು, ಫ್ಯಾನ್ಸ್ ಇರೋನು ಲೈಫ್ ಏನು ದೊಡ್ಡದಾಗಲ್ಲ. ಅವನು ನಿಮಗೆ ತೃಣ ಸಮಾನ. ನೀವು ನಿಜವಾಗ್ಲೂ ನಾವು ಒಳ್ಳೆ ಇಂಥ ವ್ಯಕ್ತಿ ಮುಂದೆ ನಾವು ಒಂದು 20 ಕೋಟಿ ಜನ ಹಾಕಿದ್ರು ಇವತ್ತು ಇಂಥ ವ್ಯಕ್ತಿಯ 10% ಆಗಕ್ಕಾಗತ್ತಾ? ಇವ್ರಿಗೆ ಸಿದ್ದೇಶ್ವರ ಇದನ್ನ ಮೈಂಡಲ್ಲಿ ಇಟ್ಕೊಂಡ್ಬಿಟ್ರೆ ನಾವು ಯಾರಿಗೂ ದಾಸರಾಗಲ್ಲ, ಗುಲಾಮ್ರಾಗಲ್ಲ. ಪ್ರೀತಿಸ್ತೀವಿ ಒಬ್ರನ್ನ, ಆದ್ರೆ ಗುಲಾಮ್ರಾಗಬಾರ್ದು. ಆ ತರ ಬದುಕೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸ್ನೇಹಿತರೆ. ಇದಿಷ್ಟು ಮುತ್ತುರಾಜ್ ಅವರ ಮಾತಾಗಿತ್ತು. ತುಂಬಾ ಖುಷಿ ಆಯ್ತು ಮುತ್ತುರಾಜ್ ಅವ್ರ ಜೊತೆ ಮಾತಾಡಿ. ಮುತ್ತುರಾಜ್ ಅವರೇ, ನೀವು ಏನೇನ್ ಅನ್ಕೊಂಡಿದ್ದೀರಾ ಅದೆಲ್ಲಾನು ಆದಷ್ಟು ಬೇಗ ನೆರವೇರ್ಲಿ, ನಿಮ್ಮ ಆಸೆ ಏನಿದೆ ಈಡೇರ್ಲಿ ಅಂತ. ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಗಾಗಿ SS TV ನಿಮ್ಮೊಂದಿಗೆ.